ಇವತ್ತು ಡ್ಯೂಟಿ ರಜೆ ಹಾಕಿ ಒಂದು ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಅದು ಅಂತ. ಬಂದಿರೋದೇ ಇದೇ ಜಾಗ ಇಷ್ಟು ಚೆನ್ನಾಗಿದೆಯಲ್ಲ. 2 ತಿಂಗ್ಳಿಗೆ ಸಲ ನಿಲ್ಸ್ಕೋಬೇಕು ಈ ಜಾಗನ. ಅಲ್ಲೇ ಸರ್ವಿಸಿಗೆ ಬಂದೈತೆ ಗಾಡಿ. ಈಗೇನು ಒಂದು ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು. ಲಾಸ್ಟ್ ಮಂತೇನೋ ಹತ್ತತ್ರ 4,000 ಆಗಿತ್ತು. ಇವತ್ತು ನೋಡಿ 128 ಕಿಲೋಮೀಟ್ರ್ ಓಡಿಸಿದ್ದೀನಿ. ದಿನಕ್ಕೆ 128 ಕಿಲೋಮೀಟ್ರ್ ಅಂದ್ರೂ 2 ತಿಂಗಳಿಗೆ ನಂಗೆ ಸರ್ವಿಸ್. ಈ ವೀಕಲ್ಲಿ ಬಂದ್ಬಿಟ್ಟು ನಾನು 8,000ನೇ ದುಡ್ದಿರೋದು. ಈ 8,000ದಲ್ಲಿ ಏನೂ ಆಗೋಲ್ಲ. ನಾನು ಹಂಗಿಂಗಂದ್ರೆ ಒಂದು 10,000 ದುಡಿಯೋಣ ಅಂದ್ಕೊಂಡೆ, ಆದರೂ ಆಗಲಿಲ್ಲ. ಯಾಕೋ ಟೈಮು ಸೆಟ್ ಆಗಿಲ್ಲ, ಆರ್ಡ್ರಸ್ ಕಡಿಮೆ ಇತ್ತು. ಈ ವಾರದಲ್ಲಿ ಹೆಂಗೆ ಮಾಡಬೇಕೋ ಗೊತ್ತಿಲ್ಲ. ಅದು ನೋಡಿ ಅನ್ನೋರು ಬಂದರೆ ಅವರೇ ಮಾಡೋದು. ನನ್ನ ಫ್ರೆಂಡ್ ಹತ್ರ ಇದು ಮಾಡಿಸ್ತಾವನೆ. ಅದೇನಿಲ್ಲ, ಬರೀ ಆಯಿಲ್ ಚೇಂಜ್ ಮತ್ತು ಸೌಂಡ್ ಜಾಸ್ತಿ ಬರ್ತಿದೆ. ಇದು ಮುಗಿಸ್ಕೊಂಡು ಹಂಗೆ ಊಟಕ್ಕೆ ಹೋಗೋಣ ಅಂತ ಇದ್ದೀನಿ. ಇವಾಗ ಬೆಳಗ್ಗೆಯಿಂದ ಸಖತ್ ಹೊಟ್ಟೆ ಹಸಿತಾಯಿತ್ತು. ಇನ್ನೇನಿಲ್ಲ ಅನ್ನೋರೆ, ಊಟ ಮಾಡಿ ಮನೆಗೆ ಹೋಗಿ ಮನೆ ಕೊಲ್ಲೋದೆ. ಬರೋ ದಾರಿಲಿ ಯಾವ 40 ರೂಪಾಯಿ ಎತ್ಬಿಟ್ಟ. ಸಖತ್ ಬೇಜಾರಾಗೋಯಿತು. ಕ್ಯಾಶ್ ಏನಾದ್ರು 200 ರೂಪಾಯಿ ಬಿದ್ದಿದ್ರೆ ಅದರಲ್ಲಿ 40 ರೂಪಾಯಿ ಇಟ್ಕೊಂಡಿದ್ರೆ ಅದು ಹೊಂಟೋಯ್ತು. ದಯವಿಟ್ಟು ನನ್ನ ವೀಡಿಯೋ ಎಷ್ಟು ಜನಕ್ಕೆ ರೀಚ್ ಆಯ್ತಿದೆಯೋ ಅವರೆಲ್ಲ ಒಂದು ಚಿಕ್ಕದಾಗಿ ಕಾಮೆಂಟ್ ಇಲ್ಲ, ಲೈಕ್ ಏನೋ ಒಂದು ಮಾಡಿ. ಒಟ್ಟಿನಲ್ಲಿ ನನಗೆ ಗೊತ್ತಾಗಬೇಕು ನನ್ನ ವೀಡಿಯೋ ರೀಚ್ ಆಯ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.